ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಈಗ ಕಾಕ್ರೋಚ್ ಸದ್ದು ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಿರಳೆ ಪಕ್ಷದ ಸುನಾಮಿಯೇ ಎದ್ದು ಬಿಟ್ಟಿದೆ. ಹೊಸದಾಗಿ ಸೃಷ್ಟಿಯಾಗಿರೋ ಸಿಜೆಪಿ ಪಾರ್ಟಿ ರಾಜಕೀಯ ಪಕ್ಷಗಳ ತಲ್ಲಣಗೊಳಿಸಿದೆ. ಅಷ್ಟಕ್ಕೂ ಕಾಕ್ರೋಚ್ ಜನತಾ ಪಾರ್ಟಿ ಸೃಷ್ಟಿಯಾಗಿದ್ದಾದ್ರೂ ಯಾಕೆ, ಇದರ ಅಜೆಂಡಾ ಏನು, ಬನ್ನಿ ನೋಡ್ಕೊಂಬರೋಣ. ಸೋಷಿಯಲ್ ಮೀಡಿಯಾದಲ್ಲಿ ಜಿರಳೆ ಪಕ್ಷದ ಸುನಾಮಿ. ನೇಪಾಳದಂತೆ ಭಾರತದಲ್ಲೂ ಶುರುನಾ ಜೆನ್ಜಿ ಕ್ರಾಂತಿ. ದೇಶದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಡಿಜಿಟಲ್ ಕ್ರಾಂತಿಯೊಂದು ಭುಗಿಲೆದ್ದಿದ್ದು ಇಂಟರ್ನೆಟ್ನಲ್ಲಿ ಈಗ ಜಿರಳೆ ಪಕ್ಷದ ಸುನಾಮಿಯೇ ಎದ್ದಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ಎಲ್ಲಿ ನೋಡಿದ್ರೂ ಜಿರಳೆ ಜಿರಳೆ ಜಿರಳೆ. ಮೊಬೈಲ್, ಟಿವಿ ಆನ್ ಮಾಡಿದ್ರೂ ಕಾಕ್ರೋಚ್ನದ್ದೇ ಮನೆ ಮಾತಾಗಿದೆ. ರಾತ್ರೋರಾತ್ರಿ ಹುಟ್ಟಿದ ಕಾಕ್ರೋಚ್ ಜನತಾ ಪಾರ್ಟಿ ದೇಶದಲ್ಲೇ ಸಂಚಲನ ಸೃಷ್ಟಿಸಿದೆ. ಸೋಮಾರಿ ಮತ್ತು ನಿರುದ್ಯೋಗಿಗಳ ಧ್ವನಿ ಎಂದು ತಮಗೆ ತಾವೇ ಪರಿಚಯಿಸಿಕೊಂಡಿರುವ ಸಿಜೆಪಿ ಕೇವಲ ಹಾಸ್ಯದಲ್ಲೇ ನಿಲ್ಲದೆ 5 ಅಂಶಗಳ ಗಂಭೀರ ನೀತಿ ಪ್ರಣಾಳಿಕೆಯನ್ನು ತಯಾರಿಸಿದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ದೇಶಾದ್ಯಂತ ಯುವ ಜನತೆ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ಬಿಜೆಪಿ, ಕಾಂಗ್ರೆಸ್ ಮಾಡಿದ ದಾಖಲೆಗಳನ್ನ ಕೇವಲ 4 ದಿನದಲ್ಲಿ ಈ ಸಿಜೆಪಿ ಉಡೀಸ್ ಮಾಡಿದೆ. ಇನ್ಸ್ಟಾಗ್ರಾಂನಲ್ಲಿ 16 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಆಗ್ತಿದ್ದು ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಿದೆ. ಅರ್ಜಿ ಒಂದರ ವಿಚಾರಣೆ ನಡೆಸಿದ ಸಿಜೆಎ ಸೂರ್ಯಕಾಂತ್, ಕೆಲವು ಯುವಕರು ಜಿರಳೆಗಳಿದ್ದಂತೆ, ಅವರಿಗೆ ಕೆಲಸ ಸಿಗಲ್ಲ, ವೃತ್ತಿಯಲ್ಲಿ ಯಾವುದೇ ಸ್ಥಾನ ಲಭಿಸೋದಿಲ್ಲ, ಅಂಥವರು ಸೋಷಿಯಲ್ ಮೀಡಿಯಾ ಮೇಲೆ ದಾಳಿ ಮಾಡ್ತಾರೆ ಎಂದು ಹೇಳಿದ್ದಾರೆ ಎನ್ನಲಾಗ್ತಿದೆ. ಇದಕ್ಕೆ ವಿರೋಧವಾಗಿ ಹುಟ್ಟಿದ್ದೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಅಭಿಜಿತ್ ದೀಪ್ಕೆ ಎಂಬ ಯುವಕ ಸೃಷ್ಟಿಸಿದ ಈ ಸಿಜೆಪಿ ಈಗ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಈ ಜಿರಳೆ ಜನತಾ ಪಾರ್ಟಿ ಉದ್ದೇಶ ಏನು, ಏನೆಲ್ಲ ಪ್ರಣಾಳಿಕೆ ಘೋಷಿಸಿದೆ ಅನ್ನೋದನ್ನ ನೋಡೋದಾದ್ರೆ, ರಿಟೈರ್ಡ್ ಜಡ್ಜ್ಗಳಿಗೆ ರಾಜ್ಯಸಭಾ ಸ್ಥಾನ ಇಲ್ಲ, ಮತ ಡಿಲೀಟ್ ಆದ್ರೆ ಚುನಾವಣಾ ಅಧಿಕಾರಿಗಳ ವಿರುದ್ಧ ಕ್ರಮ, ಮಹಿಳೆಯರಿಗೆ 50% ಮೀಸಲಾತಿ, ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಮೀಡಿಯಾ ಲೈಸೆನ್ಸ್ ರದ್ದು, ಪಕ್ಷಾಂತರಿ ಶಾಸಕರು ಮತ್ತು ಸಂಸದರು 20 ವರ್ಷ ಬ್ಯಾನ್. ಯುವಕರಿಂದ ಯುವಕರಿಗಾಗಿ ಸೃಷ್ಟಿಯಾಗಿರೋ ಈ ಕಾಕ್ರೋಚ್ ಪಾರ್ಟಿಗೆ ದೇಶಾದ್ಯಂತ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿದೆ. ಬರೀ ಸಾಮಾನ್ಯ ಯುವಕರಷ್ಟೇ ಅಲ್ಲ, ಈಗ ಮೋಹಕ ತಾರೆ ರಮ್ಯಾ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮತ್ತು ಬಾಲಿವುಡ್ ಮಂದಿ ಕೂಡ ಈ ಜಿರಳೆ ಪಕ್ಷಕ್ಕೆ ಜೈ ಎನ್ನುತ್ತಾ ಸಾಲಾಗಿ ಬಂದು ಸೇರಿಕೊಳ್ತಿದ್ದಾರೆ. ಇನ್ನು ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಯುವ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ನಾಯಕರು ಕಾಕ್ರೋಚ್ ಟಿ ಶರ್ಟ್ ಬಿಡುಗಡೆ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಒಟ್ನಲ್ಲಿ ಇಂಟರ್ನೆಟ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸುನಾಮಿ ಎದ್ದು ನೇಪಾಳದಂತೆ ಭಾರತದಲ್ಲೂ ಜೆನ್ಜಿ ಕ್ರಾಂತಿ ಶುರುವಾಗುತ್ತಾ ಎಂಬ ಸಂಶಯ ಸೃಷ್ಟಿಯಾಗಿದೆ. ಎಕ್ಸ್ನಲ್ಲಿ ಸಿಜೆಪಿ ಬ್ಲಾಕ್ ಆದ್ರೂ ಇನ್ಸ್ಟಾದಲ್ಲಿ ಕ್ಷಣ ಕ್ಷಣಕ್ಕೂ ಫಾಲೋವರ್ಸ್ ಹೆಚ್ಚಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.